ದೇಶದ ಜನರು ಒಪ್ಪಿಗೆ ಇದೆಯಲ್ಲ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕಾಂಗ್ರೆಸ್ನವರಿಗೆ ಅರ್ಥ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಈ ಬಡ್ಜೆಟ್ ಅನ್ನ ಸ್ವತಂತ್ರ ಭಾರತದ ಇಷ್ಟು ವರ್ಷಗಳ ಬಡ್ಜೆಟ್ಗಳಲ್ಲಿ ಒಂದು ಅತ್ಯುತ್ತಮ ಮುಂದಾಲೋಚನೆ ಇರತಕ್ಕಂತ ಅಭಿವೃದ್ಧಿ ಪರವಾದ ಬಡ್ಜೆಟ್ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ 44,485.49 ಕೋಟಿ ಸಿಗ್ತಾ ಇತ್ತು ಕಳೆದ ವರ್ಷದಲ್ಲಿ. ಆದ್ರೆ ನಮಗೇನು ಕೊಟ್ಟೇ ಇಲ್ಲ, ನಮ್ಮ ಪಾಲು ಬಂದೇ ಇಲ್ಲ. ಎಷ್ಟು ಸಾರಿ ಬೊಬ್ಬೆ ಹೊಡೆದ್ರು ಸರ್ಕಾರ. ಆದ್ರೆ ಕೊಟ್ಟಿದ್ದೆಷ್ಟು? 46,937.72 ಕೋಟಿ. 46,932.72 ಕೋಟಿ. ಕೊಡಬೇಕಾಗಿದ್ದೆಷ್ಟು? 44,485.49 ಕೊಡ್ಬೇಕಾಗಿತ್ತು. 44,485.49 ಕೋಟಿ ಕೊಡ್ಬೇಕಾಗಿದ್ದು. ಆದ್ರೆ ಕೊಟ್ಟಿರ್ತಕ್ಕಂಥದ್ದು 46,937 ಅಂತಂದ್ರೆ 2,400 ಚಿಲ್ಲರೆ ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದು GST ಇದರಲ್ಲಿ ವಾಪಸ್ ಕೊಡ್ತಾರಲ್ಲ, ಡಿವ್ಯಾಲ್ಯೂಯೇಷನ್ ಕೊಡ್ತಾರಲ್ಲ, ಅದರದ್ದು. ಎಲ್ಲಾದ್ರೂ ಈ ಸರ್ಕಾರ ನಮಗೆ ಈ ಸಾರಿ 2,500 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾರ? ಈಗಲೂ ಅವ್ರು ಹೇಳೋದೇನೋ, ನಮಗೆ ಇನ್ನೂ ಅನ್ಯಾಯ ಮಾಡ್ತಿದ್ದಾರೆ, ಈಗಲೂ ಕೊಡ್ತಾ ಇಲ್ಲ ಅನ್ನೋದನ್ನೇ ಕೂಡ ಇವತ್ತಿಗೂ ಹೇಳ್ತಿದ್ದಾರೆ. ಆದ್ರೆ ಈ ವರ್ಷದ ಬಡ್ಜೆಟ್ ಆದ ನಂತರ ಕಳೆದ ವರ್ಷಕ್ಕಿಂತ 10% ಹೆಚ್ಚಿಗೆ ಕೊಡ್ತಿದ್ದಾರೆ. ಈಗ ಬರುವಂತ ಅಂದಾಜು 10% ಅಂದಾಜು ಎಷ್ಟು ಹೆಚ್ಚಿಗೆ ಆಗ್ತದೆ ಅಂದ್ರೆ 46,932 ಕೋಟಿ ಇದ್ದಿದ್ದು 44,485 ಕೋಟಿ ಇದ್ದಿದ್ದು 51,876.54 ಕೋಟಿ ಈ ಸಾರಿ ಅಂದಾಜು ಬರ್ತದೆ ಅಂತ. 51,876.54 ಕೋಟಿ ಈ ಸಾರಿ ಲಭ್ಯವಿದೆ, ಬರುವಂತದ್ದಿದೆ ಅನ್ನೋದನ್ನ ಇವತ್ತು ಹೇಳಿದೆ. ಆಗಿದ್ಮೇಲೆ ಏನೂ ಪ್ರಯೋಜನನೇ ಆಗಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ಇವುಗಳನ್ನು ಯಾವುದನ್ನು ಕೂಡ ಒತ್ತಿ ಹೇಳೋದೇ ಇಲ್ಲ. ಅದಾದ ನಂತರ ಇವತ್ತಿನ ಬಡ್ಜೆಟ್ನ ಬಂಡವಾಳದಲ್ಲಿ ಟೋಟಲ್ 50 ಲಕ್ಷ, ಅದರಲ್ಲಿ 20% ಅಷ್ಟು ಇವತ್ತು ಬಂಡವಾಳ ಹೂಡಿಕೆ ಆಗ್ತಾ ಇದೆ ದೇಶದಲ್ಲಿ. ಯಾವುದೇ ಕೂಡ ಬಂಡವಾಳ ಹೂಡಿಕೆ ಆಗ್ಲಿಲ್ಲ ಅಂತಂದ್ರೆ ಆ ಬಡ್ಜೆಟ್ಗೆ ಯಾವುದೇ ಬೆಲೆ ಇರೋದಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಬಡ್ಜೆಟ್ ಆದಾಗ ನೀವು ನೋಡಿ, ಈವನ್ 5% ಕೂಡ ಬಂಡವಾಳ ಹೂಡಿಕೆ ಇಲ್ಲ. ಬಂಡವಾಳ ಹೂಡಿಕೆ ಇಲ್ಲ ಅಂತಂದ್ರೆ ನಮಗೆ ಅದರಿಂದ ಆದಾಯ ಬರೋದಿಲ್ಲ. ಇವತ್ತು ನ್ಯಾಷನಲ್ ಹೈವೇಸ್ ಮಾಡ್ತಕ್ಕಂಥದ್ದಿರ್ಬೋದು, ರೈಲುಗಳನ್ನ ಹೆಚ್ಚಿಸ್ತಕ್ಕಂಥದ್ದಿರ್ಬೋದು, ಏರ್ಪೋರ್ಟ್ಗಳನ್ನ ಇವೆಲ್ಲದರಲ್ಲೂ ಕೂಡ ಸರ್ಕಾರಕ್ಕೆ ಹಣ ವಾಪಸ್ ಬರ್ತದೆ. ಕರ್ನಾಟಕದಲ್ಲಿ ಇವ್ರು ಮಾಡಿರ್ತಕ್ಕಂಥ ಯಾವುದೇ ಬಡ್ಜೆಟ್ ಅಲ್ಲಿ, ಈಗ 2 ವರ್ಷದ ಬಡ್ಜೆಟ್ಗಳನ್ನ ಮಂಡಿಸಿದ್ದಾರೆ ಈ ಸರ್ಕಾರ. ಬಂಡವಾಳ ಹೂಡಿಕೆ ಹೇಳಿ ಬರೀ ಸಾಲ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ನೆನ್ನೆ ಹೇಳಿದ್ದಾರೆ,
ಕರ್ನಾಟಕದಲ್ಲಿ ಇತಿಮಿತಿ ಇಲ್ಲದ, ವಿವೇಚನೆ ಇಲ್ಲದ ಲೆಕ್ಕಾಚಾರವೇ ಹಾಕದೆ ಕೊಟ್ಟ ಗ್ಯಾರಂಟಿಗಳಿಂದ ಸಿಕ್ಕಾಕೊಂಡಿದೆ. ಅದಕ್ಕಾಗಿ ನರಳ್ತಾ ಇದೆ, ದುಡ್ಡಿಲ್ಲ. ಈ ಇತಿಮಿತಿಗಳನ್ನ ಮೊದಲೇ ಅವ್ರು ಅರ್ಥ ಮಾಡ್ಕೊಂಡಿದ್ರೆ, ಬಹುಶಃ ಇದಕ್ಕೆ ಲೆಕ್ಕಾಚಾರ ಅವ್ರಿಗೆ ಗೊತ್ತಿದ್ದಿದ್ರೆ ಇದನ್ನ ನಿಭಾಯಿಸಬಹುದಾಗಿತ್ತು. ನಿಭಾಯಿಸಲಾರದೆ ಈಗ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರವನ್ನ ತೋರಿಸೋದು ಬಿಟ್ಟು ಬೇರೆ ಏನು. ನಿನ್ನೆ ನಾನು ನೋಡಿದೆ, ಕೆಲವರು ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯ ಕಾರಣ ಮೈಕ್ರೋ ಫೈನಾನ್ಸ್ ಸಮಸ್ಯೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತ. ಏನಾದ್ರೂ ಲಾಜಿಕ್ ಇದೆಯಾ ಇದಕ್ಕೆ? ಈ ಹೇಳಿಕೆಗೆ ಒಂದು ಸರ್ಕಾರ ಈ ರೀತಿ ಸುಳ್ಳುಗಳನ್ನು ಹೇಳಿದೆ. ಯಾವ ನೀತಿಯಿಂದ, ಯಾವ ಕಾರಣದಿಂದ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಆಯ್ತು ಕೇಂದ್ರದಿಂದ ಅಂತ ತೋರಿಸಲಿ ನೋಡೋಣ. ಅವರು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ದಟ್ ಈಸ್ ಯುವರ್ ಬರ್ಡನ್, ಯುವರ್ ಪ್ರಾಬ್ಲಮ್. ಯು ಕ್ರಿಯೇಟೆಡ್ ಯುವರ್ ಓನ್ ಗ್ರೇವ್. ನೀವು ನಿಮ್ಮ ಹಳ್ಳ ತೋಡ್ಕೊಂಡು ನೀವು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀರಿ ಅಂತಂದ್ರೆ ಎಷ್ಟು ಹಾಸ್ಯಾಸ್ಪದ ಇದು. 16ನೇ ಬಾರಿ ಅಂತ ಕಾಣ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥವ್ರು. ಅವರೇ ಹಣಕಾಸು ಸಚಿವರು. ಬಟ್ ಹಣಕಾಸು ಸಚಿವರು ತಾವಾಗಿ ನೀವೇ ಇಷ್ಟೊಂದು ತಪ್ಪುದಾರಿಗಳಿರ್ತಕ್ಕಂಥ, ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಬೇರೆಯವರು ನಿಮ್ಮ ಸಹಪಾಠಿಗಳು ಏನ್ ಮಾಡ್ತಾರೆ? ನೀವು ಒಂದು ಸುಳ್ಳು ಹೇಳಿದ್ರೆ ಅವರು 100 ಸುಳ್ಳು ಹೇಳ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? 36 ಇದು ಒಂದು ವಿಚಾರ ಆಯ್ತು. ಆದ್ರೆ ರೈಲ್ವೆಗೆ ಈಗಾಗಲೇ ರೈಲ್ವೆಗೆ 7,564 ಕೋಟಿ ಈಗಾಗಲೇ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿದೆ. 7,564 ಕೋಟಿ. ಇದು ನಮಗೆ ಕೊಡೋ ಹಣದಲ್ಲ. ಈ 51,000 ಕೋಟಿ ಏನ್ ಬರ್ತದೋ ಅದರದಲ್ಲ, ಇದು ಸಪರೇಟ್. ಇದು ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತಕ್ಕಂಥ ಹಣ ಕರ್ನಾಟಕದ ಬಡ್ಜೆಟ್ ನಲ್ಲಿ ಯಾವ ರೀತಿ ಹೇಳ್ತಾರೆ ಸಿದ್ದರಾಮಯ್ಯನವರು? ಈ ಸಾರಿ ನಾನು SCP TSP ಹಣದ SC ST ಗಳಿಗೆ ಇಟ್ಟಿದ್ದೇನೆ, 59,000 ಕೋಟಿ ಇಟ್ಟಿದ್ದೇನೆ ಅಂತ. 39,000 ಕೋಟಿ 39,000 ಕೋಟಿ ಇಟ್ಟಿದ್ದೀನಿ ಅಂತಾರೆ. ಅದರಲ್ಲಿ ಒಂದು ಕೈಯಲ್ಲಿ ಕೊಟ್ಟೆ, ಇನ್ನೊಂದು ಕೈಯಲ್ಲಿ ತಗೊಂಡೆ ಅನ್ನೋ ರೀತಿಯಲ್ಲಿ ಗ್ಯಾರಂಟಿಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಒಂದು ವರ್ಷ 11,000 ಕೋಟಿ, ಇನ್ನೊಂದು ವರ್ಷದಲ್ಲಿ 14, ಒಟ್ಟಿಗೆ 25,000 ಕೋಟಿ ದಲಿತರ ಹಣ ನುಂಗಿದ್ದಾಯ್ತು. ಕೇಳಿದ್ರೆ ಉತ್ತರ ಕೊಡಲ್ಲ. ಆದ್ರೆ ಇಲ್ಲಿ ನೀವೇನು SCP TSP ಹಣ ಇಡ್ತೀರಿ, ಇದನ್ನ ಬೇರೆ 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 ಇಲಾಖೆಗಳಿಗೆ ಇಡಬೇಕದು. ನೀವು ಒಟ್ಟಾರೆ ಹಣನ ಲೆಕ್ಕ ಮಾಡಿ ಹೇಳಕ್ಕೆ ಬರೋದಿಲ್ಲ ಅದು. ಯಾಕೆಂದ್ರೆ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇನೆ ಅದನ್ನು ಖರ್ಚು ಮಾಡಬೇಕು. ಆದ್ರೆ ಇಲ್ಲಿ ವಂಚನೆ ಮಾಡ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ SCP TSP ಹಣ ಇಷ್ಟಿಟ್ಟಿದ್ದೀವಿ ಅಂತ ಒಂದು ಕಂತಿನ ಇದನ್ನ ಹೇಳ್ತಾರೆ ಅವರು, ಒಂದು ಅಮೌಂಟ್ ಹೇಳ್ತಾರೆ. ಆ ರೀತಿ ಬರೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಇಡುವ ಹಣ SC ST ಗಳಿಗೆ ಅಂತಂದ್ರೆ ಅದು ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇ ಇರ್ತದೆ. ಅದು ಒಟ್ಟಾರೆ ಅಮೌಂಟ್ ಇಷ್ಟು ಅಂತ ಹೇಳೋದಿಲ್ಲ. ಇಲ್ಲಿ ಯಾವುದೇ ಬಡ್ಜೆಟ್ ನಲ್ಲಿ ಎಲ್ಲದರಲ್ಲೂ ನೀವು ನೋಡಿ, ಇಂಡಸ್ಟ್ರಿಗೆ ಇಟ್ಟಾಗ SC ST ಗಳಿಗೆ ಇಷ್ಟಿಟ್ಟಿದ್ದೀವಿ ಅಂದ್ರೆ ಅಲ್ಲಿ ಬೈಫರ್ಕೇಶನ್ ಇರೋದಿಲ್ಲ. ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಅದು ಹಾಗೇ ಖರ್ಚಾಗ್ತಿರ್ತದೆ. ಅದು ಏನು 24%, 17%, 18% ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಇರ್ತದೋ ಅದು ಹಾಗೆ ಇರ್ತದೆ. ಆಮೇಲೆ ನಮ್ಮ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಹೇಳೋ ರೀತಿ ಬಡ್ಜೆಟ್ ಯಾವಾಗಲೂ ಸ್ಟೇಟ್ಗೊಂದು ಬಡ್ಜೆಟ್ ಮಾಡಲ್ಲ ಕೇಂದ್ರ. ರಾಜ್ಯ ಸರ್ಕಾರವು ಮಾಡುವಾಗ ಜಿಲ್ಲೆಗೆ ಇಷ್ಟು ಅಮೌಂಟ್ ಇಟ್ಟಿದ್ದೀವಿ ಅಂತ ಯಾರು ಹೇಳೋದಿಲ್ಲ. ಹಾಗೇನೆ
ಇಡೀ ದೇಶಕ್ಕೆ ಬಡ್ಜೆಟ್ ಅನ್ನ ಮಂಡಿಸ್ತಾರೆ. ಈ ರಾಜ್ಯಕ್ಕೆ ಇದನ್ನ ಇಷ್ಟು ಕೊಟ್ಟಿದ್ದೇವೆ, ಈ ರಾಜ್ಯಕ್ಕೆ ಇಷ್ಟು ಕೊಟ್ಟಿದ್ದೇವೆ, ಇಷ್ಟು ಅಮೌಂಟ್ ಇಟ್ಟಿದ್ದೇವೆ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಇವ್ರು ಕೇಳೋದೇನೋ ಕರ್ನಾಟಕಕ್ಕೆ ಏನು ಇಟ್ಟೇ ಇಲ್ಲ. ಇದು ಹಾಸ್ಯಾಸ್ಪದ. ಇದು ಔಷಧಿಗಳ ಮೇಲಿನ ಆಮದು ಸುಂಕ ರದ್ದು ಮಾಡಿದ್ದಾರೆ. ನೀವು ಎಷ್ಟು ಬೇಕಾದ್ರೂ ಆಮದು ಮಾಡ್ಕೊಳ್ಬಹುದು, ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ. ಇದರಿಂದ ಎಷ್ಟು ಬಡವರಿಗೆ ಅನುಕೂಲ ಆಗುತ್ತೆ ಇದನ್ನು ಯೋಚನೆ ಮಾಡಬೇಕು. ಕ್ಯಾನ್ಸರ್ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಲ್ಲಿ ಬಹಳ ಬರ್ತದೆ, ಎಲ್ಲರಿಗೂ ಬರ್ತದೆ, ಯಾರನ್ನು ಬಿಟ್ಟಿದ್ದಲ್ಲ ಕ್ಯಾನ್ಸರ್ ರೋಗ. ಆದ್ರೆ ಕ್ಯಾನ್ಸರ್ ರೋಗಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಈಗ ತನ್ನ ಯೂನಿಟ್ಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಇದು ಕೇಂದ್ರದಿಂದ, ರಾಜ್ಯದಿಂದ ಅಲ್ಲ, ಕೇಂದ್ರದವ್ರು ಮಾಡ್ತಾರೆ. ಪ್ರತಿ ಜಿಲ್ಲೆನಲ್ಲೂ ಇದರ ವ್ಯವಸ್ಥೆಯನ್ನ ಅವ್ರು ನೋಡ್ಕೊಳ್ತಾರೆ. ಜೊತೆಗೆ ಇದರ ಮೇಲೆ ಔಷಧಿಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಅಲ್ಲದೆ ಅದರ ಔಷಧಿಗಳ ಮೇಲೆ ಸಂಪೂರ್ಣವಾದ ನಿಯಂತ್ರಣ ಇಟ್ಟು ಬೆಲೆಗಳನ್ನು ಕೂಡ ಕಡಿಮೆ ಮಾಡತಕ್ಕಂಥದ್ದು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಗೆ ಔಷಧಿಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ನಮ್ಮ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಜನ ಔಷಧಿ ಕೇಂದ್ರಗಳನ್ನೇ ನಾವು ತೆರೆಯೋದಿಲ್ಲ ಅಂದ್ರೆ ಕೇಂದ್ರದಿಂದ ಜನರಿಗೆ ಸಿಗುವ ಅನುಕೂಲಗಳನ್ನು ಕೂಡ ಜನರಿಗೆ ಮುಟ್ಟಿಸಲಾರದಂತ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ. ಜನೌಷಧಿ ಕೇಂದ್ರಗಳು ಪ್ರತಿ ಆಸ್ಪತ್ರೆಗಳಲ್ಲಿ ಇರಬೇಕು ಅಂತೇಳಿ ನಮ್ಮ ತೀರ್ಮಾನ ಇತ್ತು. ನೇರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ಆರೋಗ್ಯ ಸಚಿವರು ಹೇಳಿದ್ರು, ನಾವು ಯಾವುದೇ ಜನೌಷಧಿ ಕೇಂದ್ರಗಳನ್ನ ನಾವು ತೆರೆಯೋದಿಲ್ಲ. ವಂಚನೆ ಯಾರು ಮಾಡ್ತಿರೋ ಜನರಿಗೆ? ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಕಚ್ಚಾ ವಸ್ತುಗಳ ಮೇಲೆ ಆಮದು ಸುಂಕ ಇಳಿಕೆ ಮಾಡಿದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನಕಾರಿಯಾಗಿ ಅನೇಕ ಇದನ್ನುಗಳನ್ನ ಇವತ್ತು ಕೊಡಲಾಗಿದೆ. ಮೀನುಗಾರ ವಲಯಕ್ಕೆ 60,000 ಕೋಟಿಯನ್ನ ಅನುದಾನ ಇಡಲಾಗಿದೆ ಈ ಸಾರಿ. 5 ವರ್ಷಗಳಲ್ಲಿ ಹತ್ತಿ ಕೃಷಿಗೆ ವಿಶೇಷ ಉತ್ತೇಜನ ಕೊಡಬೇಕು. ಯಾಕಂತಂದ್ರೆ ಹತ್ತಿ ಗಾಂಧೀಜಿಯವರ ಕನಸು. ಚಕ್ರ ಇಟ್ಟು ಮೊನ್ನೆ ಗಾಂಧೀಜಿಯವರ ಪೂಜೆ ಮಾಡಿದ್ರು ಬೆಳಗಾವಿಯಲ್ಲಿ. ಚರಕಕ್ಕೇನಾದ್ರೂ ಕಾಂಗ್ರೆಸ್ ಅಲ್ಲಿ ಬೆಲೆ ಇದೆ ಇವತ್ತು? ಯಾವುದೋ ನೆಪಕ್ಕೆ ಮಾಡೋದು. ಗಾಂಧೀಜಿಯವರ ಹೆಸರು ಹೇಳೋದಲ್ಲ. ಗಾಂಧೀಜಿಯವರು ಸ್ವದೇಶಿ ವಿಷಯಕ್ಕೆ ಬಹಳ ಒತ್ತು ಕೊಟ್ಟವರು. ನಮ್ಮ ಹತ್ತಿ ಬೆಳೆದು ನಾವೇ ಬಟ್ಟೆ ನೇಯ್ದು ಹಾಕೊಳ್ಬೇಕು ಅಂತೇಳಿ ಈ ದೇಶದ ಕಣ್ತೆರೆಸಿದವರು. ಈ ಗಾಂಧೀಜಿಯವರ ಹೆಸರು ಹೇಳ್ತೀವಿ, ಅದರ ಬಗ್ಗೆ ಮಾತೇ ಆಡೋದಿಲ್ಲ. ಪ್ರತಿ ಒಬ್ಬರು ಕೂಡ ಖಾದಿದಾರಿಗಳಾಗಿರ್ಬೇಕು ಅಂತೇಳಿ ಹೇಳಿದವರು ಗಾಂಧೀಜಿ. ಆದ್ರೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಬೆಲೆ ಈ ರೀತಿಯ ಉತ್ತೇಜನ ಇವತ್ತು. ಅದಕ್ಕೆ ನಾನು ಹೇಳಿದೆ, ಭಾರತ ದೇಶ ಇವತ್ತು ವಿಕಾಸದ ಪರ್ವವನ್ನ ನಾವು ಕಾಣ್ತಾ ಇದ್ದೇವೆ. ವಿಕಸಿತ ಭಾರತದ ನಿರ್ಮಾಣ, ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಡ್ಜೆಟ್ ಕೂಡ ಇದೆ, ನಮ್ಮ ನಡೆಯೂ ಕೂಡ ಇದೆ. ಒಟ್ಟಾರೆ ವ್ಯಯವು ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡೋದಕ್ಕೆ ಸರ್ವವ್ಯಾಪಿ ಸರ್ವ ಸ್ಪರ್ಶಿಯಾಗಿ ದೂರದೃಷ್ಟಿತ್ವವನ್ನ ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥ ಈ ಒಂದು ಬಡ್ಜೆಟ್ ಹಿರಿಯ ನಾಗರಿಕರಿಗೆ ಇವತ್ತು 50,000 ಇದಕ್ಕೆ ಇದಿತ್ತು ಕಡಿತ, TDS ಕಡಿತ ಮಾಡೋದು. 50,000ಕ್ಕಿಂತ ಮೇಲೆ ಹಣ ಅವ್ರ ಆದಾಯ ಇದ್ರೆ TDS ಕಟ್ ಆಗ್ತಿತ್ತು. ಆದ್ರೆ ಇವತ್ತು 1 ಲಕ್ಷಕ್ಕೆ ಅದನ್ನ ಹೆಚ್ಚಿಸಿದ್ರು. ಯಾವುದೇ ಕಾರಣಕ್ಕೆ ಅದನ್ನು ಕೂಡ ಮಾಡೋದಿಲ್ಲ. 7 ಲಕ್ಷದಿಂದ 10 ಲಕ್ಷಕ್ಕೆ TDS ಮಿತಿಯನ್ನ ಹೆಚ್ಚಿಸಿದ್ರು. ಅದರಲ್ಲೂ ಅನುಕೂಲ ಆಯ್ತು. ಯಾರು ಬಾಡಿಗೆ ಮುಂತಾದವುಗಳನ್ನ ಪಡಿಕೊಳ್ತಿದ್ರು 2.4 ಲಕ್ಷದಿಂದ ಇವತ್ತು ಅದನ್ನು ಕೂಡ 6 ಲಕ್ಷಕ್ಕೆ ಏರಿಸಿದ್ರು. 6 ಲಕ್ಷ ಅವರಿಗೆ ಬಂದ್ರು ಕೂಡ TDS ಕಟ್ ಮಾಡೋದಿಲ್ಲ. ಈ ರೀತಿ ವಿಶೇಷ ಅನುದಾನಗಳನ್ನ ಕೊಟ್ಟು ಜನರಿಗೆ ಉತ್ತೇಜನಕಾರಿಯಾದ ಒಂದು ಉತ್ತಮವಾದ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ.
ಇದರಿಂದಾಗಿ ಈ ಬಡ್ಜೆಟ್ ನಾನು ಹೆಚ್ಚು ಇದನ್ನ ತೆಗೆದುಕೊಳ್ಳದೆ ಈ ಬಡ್ಜೆಟ್ ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಬಡ ಜನರಿಂದ ಹಿಡಿದು ಎಲ್ಲರನ್ನೂ ಕೂಡ ಒಂದು ಉತ್ತಮ ವ್ಯವಸ್ಥೆಯತ್ತ ಕೊಂಡೊಯ್ತಕ್ಕಂಥ ಒಂದು ಉತ್ತಮ ಬಡ್ಜೆಟ್ ಆಗಿದೆ ಇದು ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಇವತ್ತು ಸಾಲ ಸಿಗಬೇಕು, ರೈತರ ಇದರಲ್ಲೂ ಕೂಡ ವೃದ್ಧಿ ಆಗ್ಬೇಕು. ಅವ್ರಿಗೂ ಕೂಡ ಮೊದಲು ಏನು ಇದು ಕೊಡ್ತಿದ್ರಿ, ಇವತ್ತು 6 ಲಕ್ಷದವರೆಗೆ ಅವ್ರಿಗೂ ಕೂಡ ಇದನ್ನ ಏನೋ ಬಾಳಿಗೆ ಕಾರ್ಡನ್ನ ಕೊಡ್ತಕ್ಕಂಥ ಅದನ್ನ ಕೆಲಸ ಅಂತ ಮಾಡಿದೆ. ಈ ರೀತಿಯಾಗಿ MSMEಗಳನ್ನು ಕೂಡ ಉತ್ತೇಜಿಸಿ ಅನೇಕರಿಗೆ ಇವತ್ತು 2 ಕೋಟಿವರೆಗೆ ಸಾಲದ ಯೋಜನೆ ಅವ್ರಿಗೂ ಕೂಡ SC STಗಳಿಗೆ 5 ಲಕ್ಷ SC ST ಮೊದಲಾದ ಉದ್ಯಮ ಪ್ರಾರಂಭಿಸುವವರಿಗೆ 2 ಕೋಟಿಯವರೆಗೆ ಇದನ್ನು ಕೊಡತಕ್ಕಂಥದ್ದು. 7.5 ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ 36% ಉತ್ಪಾದನೆ ಇದರಿಂದ ಹೆಚ್ಚಾಗ್ತದೆ ಅಂತ ಹೇಳಿ ಇಂಥ ಎಲ್ಲ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಅದರಿಂದ ಈ ಸರ್ಕಾರದ ಈ ಬಡ್ಜೆಟ್ ಅನ್ನ ನಾನು ಸ್ವಾಗತಿಸ್ತೇನೆ ಮತ್ತು ಮಾನ್ಯ ಮೋದಿಜಿಯವರು ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಡ್ಜೆಟ್ ಅನ್ನ ನಾನು ಶ್ಲಾಘಿಸ್ತೇನೆ. ಜೊತೆಯಲ್ಲಿ 2-3 ವಿಚಾರಗಳನ್ನು ತಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿಕ್ಕೆ ಆದ ತಕ್ಷಣ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂದ್ರಿ. ಇದುವರೆಗೂ ಸುಗ್ರೀವಾಜ್ಞೆ ಹೊರಡಿಸ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ. ಯಾಕೆ? ಯಾರ ಒತ್ತಡಕ್ಕೆ ನೀವು ಮಣಿದಿದ್ದೀರಿ? ಈ ಮೈಕ್ರೋ ಫೈನಾನ್ಸ್ ಗ್ರೂಪ್ಗಳು, ಕಂಪನಿಗಳು ಯಾರ್ಯಾರಿದ್ದಾರೆ ಇವರೆಲ್ಲ ನಿಮ್ಮ ಪಾಕೆಟ್ ಎಲ್ಲ ಇದ್ದಾರೆ ಅಂತ ಆಯ್ತಲ್ಲ. ಈಗ ದೇ ಆರ್ ಇನ್ ಯುವರ್ ಪಾಕೆಟ್, ಯು ಆರ್ ಗಾರ್ಡಿಂಗ್ ದೆಮ್ ನೌ. ಇದು ಆಯ್ತು. ಅದಾದ್ಮೇಲೆ ಇವತ್ತು ಕಿರುಕುಳ ತಪ್ಪಿಲ್ಲ. ಇವತ್ತಿನ ಪತ್ರಿಕೆ ತೆಗೆದ್ರೆ ನೆನ್ನೆನೂ ಕೂಡ ಒಬ್ಬ ಯುವಕ ಪ್ರಾಣ ತ್ಯಾಗ ಮಾಡಿದ್ದಾನೆ, ಸೂಸೈಡ್ ಮಾಡ್ಕೊಂಡಿದ್ದಾನೆ. ಗ್ಯಾರಂಟಿ ವಿಚಾರಗಳು ಏನು ದೊಡ್ಡ ದೊಡ್ಡ ಭಾಷಣಗಳು ಹೊಡೆದ್ರಿ. ಎಷ್ಟು ಜನ ಗ್ಯಾರಂಟಿಯಿಂದ ಇವತ್ತು ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯದಲ್ಲಿ ಅಂತೇಳಿ ಎಷ್ಟು ಜನ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು ಹೇಳಿದ್ರು. ಬಾಲಕೃಷ್ಣ ಅವ್ರು ಹೇಳಿದ್ರು, ಅವ್ರ್ಯಾರು ಕಾಗಿ ಅವರು ಹೇಳಿದ್ರು ಅಭಿವೃದ್ಧಿ ಆಗ್ತಿಲ್ಲ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂದ್ರದ್ದು. ದಯವಿಟ್ಟು ಅಂತ ಕೆಲಸಗಳೆಲ್ಲ ಮಾಡಬಾರ್ದು. ಶಾಸಕರಾದವರು ಹೋರಾಟ ಮಾಡ್ಬೇಕೇ ಹೊರತು ಸೂಸೈಡ್ ಎಲ್ಲ ಮಾಡ್ಕೊಳ್ಬಾರ್ದು. ಜನ ಆರಿಸಿರೋದು ಹೋರಾಟ ಮಾಡ್ಲಿಕ್ಕೆ ಅವ್ರಿಗೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಪುಕ್ಕಟೆ ಎಲ್ಲಾನು ನಾವು ಎಲ್ಲ ಪುಕ್ಕಟೆ ಕೊಡಕ್ಕಾಗಲ್ಲ, ನಾವ್ ಹೆಂಗ್ ನಡೆಸ್ಬೇಕು ಅಂತ ಹೇಳಿದ್ರು. ಇದು ತುಂಬಾ ದಿವಸ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕಾಗಲ್ಲ ಅಂತ DCM ಅವರೇ ಹೇಳಿದ್ರು ಅನೇಕ ಬಾರಿ. ಇವತ್ತು BR ಪಾಟೀಲ್ ನೆನ್ನೆ ಹೇಳಿದ್ರು, ರಿಸೈನೇ ಮಾಡಿಬಿಟ್ರು ಅವರು ಇದಕ್ಕೆ ಚೀಫ್ ಮಿನಿಸ್ಟರ್ ಅಡ್ವೈಸರ್ ಏನೋ ಇದ್ರು, ರಾಜಕೀಯ ಸಲಹೆಗಾರರು. ಅದಕ್ಕೆ ರಿಸೈನೇ ಮಾಡಿದ್ರು. ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಇಂಥ ವ್ಯವಸ್ಥೆಯಿಂದ ನಾನು ದೂರ ಇರ್ತೀನಿ, ಬೇಕಾಗಿಲ್ಲ. ಆದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಇದು ಸಂಪೂರ್ಣವಾಗಿ ಜನ ವಿರೋಧಿ ಸರ್ಕಾರ ಇದೆ. ಜನರಿಗೆ ಏನೋ ಬಹಳ ದೊಡ್ಡ ಸಹಕಾರ ಕೊಡ್ತಿದ್ದೀವಿ, ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಇಡೀ ರಾಜ್ಯವನ್ನ ನಾಶ ಮಾಡಿರ್ತಕ್ಕಂಥ ಒಂದು ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಹೇಳಿದ್ರಿ, ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗೋದಿಲ್ಲ ಅಂತ ಹೇಳಿದ್ರಿ. ನಾನೊಂದು ಮಾತನ್ನ ತಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾರಾದ್ರೂ ಎಲ್ಲಾದ್ರೂ ಬ್ಯಾನರ್ ಹಾಕಿದ್ರ ಅಥವಾ ಕರೆ ಕೊಟ್ಟಿದ್ರ, ನೀವು ಗಂಗೆಯಲ್ಲಿ ಬಂದು ಮುಳುಗ್ರಿ, ನಿಮ್ಮ ಬಡತನ ನಿರ್ಮೂಲನೆ ಆಗತ್ತೆ, ಅಥವಾ ನಿಮ್ಮ ಪಾಪ ತೊಳೆದು ಹೋಗುತ್ತೆ ಅಂತ ಯಾರಾದ್ರೂ ಕರೆದಿದಾರ? ಇದು ಒಂದು ಹಿಂದೂ ಧರ್ಮದ ಅಸ್ಮಿತೆ. ಇದು ಹಿಂದುತ್ವವನ್ನ ನೀವು ಯಾಕೆ ಈ ರೀತಿ ನೀವು ನಿಂದಿಸ್ತೀರಿ
ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಮಾನ್ಯ ಖರ್ಗೆಜಿಯವರು ಕರ್ನಾಟಕ ರಾಜಕಾರಣ ಮಾಡುವಾಗ ಅವರಲ್ಲಿದ್ದ ಆ ಪ್ರಬುದ್ಧತೆ, ಆ ಘನತೆ, ಆ ಗೌರವ, ಜನರೊಟ್ಟಿಗಿದ್ದ ಆ ಸಂಬಂಧಗಳು ಬಹುಶಃ ಎಲ್ಲವನ್ನು ಅವರು ಕಳ್ಕೊಂಡಿದ್ದಾರೆ. ಅವರ ಬಾಯಿಂದ ಬರ್ತಕ್ಕಂಥ ಪ್ರತಿ ಮಾತಿನಲ್ಲೂ ವಿಷಕಾರಿ ಅಂಶಗಳು ಕಾಣುತ್ತವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ ಅಲ್ಲ. ದಯಮಾಡಿ ತಾವು ಇಂತಹ ಯಾರೋ ಅಪ್ರಬುದ್ಧರು ಇಂತಹ ಮಾತುಗಳನ್ನು ಆಡಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಆದ್ರೆ ತಾವು ಇಂಥ ಮಾತುಗಳನ್ನು ಆಡಿದಾಗ ಜನ ನಿಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಆ ಗೌರವವನ್ನ ತಾವೇ ಕಳ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಾನೊಂದು ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡ್ಬೇಕಾಗತ್ತೆ. ಅವರು ಪ್ರಬುದ್ಧರೋ ಅಪ್ರಬುದ್ಧರೋ ನನಗೆ ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲಿ ಸಮಾನತೆ, ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ, ತಾವು ಯಾವ ಧರ್ಮದವರು ಅನ್ನೋದನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು. ನಿಮ್ಮದು ಹಿಂದೂ ಧರ್ಮವ ಅಥವಾ ಬೇರೆ ಯಾವ ಧರ್ಮ ನಿಮ್ಮದು ಅನ್ನೋದನ್ನ ತಾವು ತಿಳಿಸ್ಬೇಕು. ಮೊದಲನೇ, ಒಂದು ಸಮಯ ತಾವು ಹಿಂದೂ ಧರ್ಮದವರೇ ಆಗಿದ್ರೆ ಇನ್ನೊಬ್ಬರು ಬಹಳಷ್ಟು ಜನರು ಹಿಂದೂ ಧರ್ಮದವರೇ ಆಗಿರ್ತಾರೆ. ಆದ್ರೆ ನೀವು ಧರ್ಮ ಪಾಲನೆ ಮಾಡ್ತಕ್ಕಂಥದ್ದು ಬಿಡುದು ನಿಮ್ಮ ಸ್ವಂತ ವಿಷಯ, ನೀವು ಸ್ವತಂತ್ರರಿದ್ದಾರೆ. ಆದ್ರೆ ಇನ್ನೊಬ್ಬ ಹಿಂದೂವನ್ನ ನೀವು ಹೀಯಾಳಿಸ್ತಕ್ಕಂಥದ್ದು ಎಷ್ಟು ಸರಿ? ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥ ಅಧಿಕಾರ ನಿಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿಲ್ಲ. ನ್ಯೂನ್ಯತೆಗಳನ್ನ ಸರಿಪಡಿಸಬೇಕಾ? ಆಗ್ರಹ ಪಡಿಸಿ, ಹೋರಾಟ ಮಾಡಿ. ಆದರೆ ನಿಂದಿಸುವ ಅಧಿಕಾರ ನಿಮಗೆ ಇಲ್ಲ. ಎರಡನೇದು, ನೀವು ಒಂದು ಸಮಯ ಹಿಂದೂ ಧರ್ಮ ಬಿಟ್ಟಿದ್ರೆ, ಹಿಂದೂ ಧರ್ಮದಲ್ಲಿ ನೀವು ಇಲ್ಲ ಅನ್ನೋದಾದ್ರೆ, ನೀವು ಆಯ್ಕೆ ಮಾಡಿರ್ತಕ್ಕಂಥ ಚಿತ್ತಾಪುರದಿಂದ, ಅದು ಚಿತ್ತಾಪುರ ಮೀಸಲು ಕ್ಷೇತ್ರ, ನೀವು ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನೋದಾದ್ರೆ ಮೀಸಲು ಕ್ಷೇತ್ರದಿಂದ ನೀವು ಹೇಗೆ ಸ್ಪರ್ಧೆ ಮಾಡಿದ್ದೀರಿ? ನಿಮ್ಮಲ್ಲಿರ್ತಕ್ಕಂಥ ಸರ್ಟಿಫಿಕೇಟ್ ಯಾವ ಧರ್ಮದ್ದು, ಯಾವ ಜಾತಿಯದ್ದು, ಮೀಸಲಿಗೆ ಅದು ಒಳಪಡ್ತಕ್ಕಂಥದ್ದ ಅಲ್ಲ ಅಂತಕ್ಕಂಥದ್ದು ಹೇಳ್ಬೇಕು. ಮಾನ್ಯ ಸೋನಿಯಾ ಗಾಂಧಿ ಅವರು ಒಂದು ಹೆಣ್ಣು ಮಗಳು, ನಾವು ಅವರನ್ನ ಬಹಳ ಗೌರವಿಸ್ಬೇಕು. ಯಾಕಂದ್ರೆ ಪಕ್ಷ ಯಾವುದೇ ಇರಬಹುದು, ಅವ್ರು ಏನೇ ಇದ್ರು ಇವತ್ತು AICC ಅಧ್ಯಕ್ಷರಾಗಿದ್ದು, ಮತ್ತೆ ನಾಯಕರು ಕೂಡ. ಅಂತವರು ಒಬ್ಬ ಇದು ದೇಶದ ಅಧ್ಯಕ್ಷರನ್ನ ಪೂರ್ ಲೇಡಿ ಅಂದ್ರೆ ಅವರು ಕೆಳ ಸಮುದಾಯ ಆಗಿದ್ದರಿಂದ ಅಷ್ಟೊಂದು ಕೇವಲವಾಗಿ ನೀವು ಮಾತಾಡಿದ್ರ, ಅಥವಾ ನೀವೇನ್ ಅನಿಸ್ತು? ಯಾಕೆ ಆ ರೀತಿ ಅಷ್ಟೊಂದು ಕೆಟ್ಟದಾಗಿ ಅವರನ್ನ ಮಾತಾಡಿದ್ರಿ? ಆದ್ರಿಂದ ಕ್ಷಮೆ ಕೇಳಬೇಕು. ಮುರ್ಮೂಜಿ ಅವರನ್ನ ಅವರು ಕ್ಷಮೆ ಕೇಳಬೇಕು. ಇವತ್ತು ದೇಶದಲ್ಲಿ ಬಡ ಜನರನ್ನು ನೀವು ವ್ಯಂಗ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ಕೂಡ ಅಷ್ಟೇ ಮಾಡಬೇಕು. ಬಡ್ಜೆಟ್ನ ವಿಷಯವನ್ನ ಇದು ಮಾತಾಡ್ತಾ AICC ಅಧ್ಯಕ್ಷರು ನೋಡಿ, ಅವ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕಂದ್ರೆ ನಾವು ಕೂಡ ಅವ್ರ ಜೊತೆಲಿ ಕೆಲಸ ಮಾಡಿರ್ತಕ್ಕಂಥ. ನಾನು ವಿಶೇಷವಾಗಿ ಯಾರನ್ನೇ ಆಗ್ಲಿ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಆದ್ರೆ ಸಂದರ್ಭ ಕೆಲವು ಸಾರಿ ಸೃಷ್ಟಿ ಆದಾಗ, ಅವರೇ ಮೇಲೆ ಹಾಕೊಂಡಾಗ ವಿಚಾರಗಳನ್ನ ನಾವು ಕೆಲವು ಸಾರಿ ಪ್ರಶ್ನೆ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣ, ಅದರಲ್ಲೂ ನಾನು ಇರ್ತಕ್ಕಂಥ ಸ್ಥಾನದಿಂದ ನಾನು ಇಂಥವುಗಳನ್ನೆಲ್ಲ ಗಮನಿಸ್ಲೇಬೇಕಾಗತ್ತೆ. ಬಡ್ಜೆಟ್ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಹಂದಿ ತಿಂದ ನಂತರ ಬೆಕ್ಕು ಹಜ್ ಯಾತ್ರೆಗೆ ಹೋಯಿತು ಅಂತ ಹೇಳಿದ್ದೀರಿ.
ದಯವಿಟ್ಟು ಈ ದೇಶದ ಜನರಿಗೆ ಇದನ್ನ ಬಿಡಿಸಿ ಹೇಳ್ಬೇಕು ತಾವು. ಹಜ್ ಯಾತ್ರೆ ಯಾರ್ದು? ಹಜ್ ಯಾತ್ರೆಗೆ ಯಾರು ಹೋಗ್ತಾರೆ? ಹಜ್ ಯಾತ್ರೆಗೆ ಹೋದವರು ಅಲ್ಲಿಗೆ ಹಂದಿ ತಿಂದ್ರ? ಬೆಕ್ಕು ಯಾರು ಇಲ್ಲಿ? ಹಂದಿ ತಿಂದ ಬೆಕ್ಕು ಹಜ್ ಯಾತ್ರೆಗೆ ಹೋದ ರೀತಿ ಬಡ್ಜೆಟ್ ಇದೆ. ಇದು ದೇಶದ ಜನರಿಗೆ ಅರ್ಥ ಆಗಿಲ್ಲ. ದಯವಿಟ್ಟು ತಾವು ವಿವರಣೆ ಕೊಡಬೇಕು. ಇಲ್ಲಿ ಹಜ್ ಯಾತ್ರೆ ಮಾಡೋರು ಯಾರು? ಹಂದಿ ಯಾರು? ತಿಂದವ್ರು ಯಾರು? ದಯವಿಟ್ಟು ಹೇಳ್ಬೇಕು. ಇಲ್ಲ ಅಂತಂದ್ರೆ ನೀವೇನಾದ್ರೂ ಮುಸಲ್ಮಾನ್ ಬಂಧುಗಳನ್ನ ಗೇಲಿ ಮಾಡಿದ್ದೀರಾ ಇಲ್ಲಿ? ಯಾಕಂದ್ರೆ ಹಜ್ ಯಾತ್ರೆಗೆ ಹೋಗ್ತಕ್ಕಂಥವ್ರು ಮುಸಲ್ಮಾನ್ ಬಂಧುಗಳು. ಅವರನ್ನ ನಿಂದಿಸಿದ್ದೀರಾ, ಗೇಲಿ ಮಾಡಿದ್ದೀರಾ? ಅಥವಾ ಬೆಕ್ಕು ಅಂದ್ರೆ ಯಾರು? ಯಾರು ಯಾಕೆ ಹಜ್ಜಿಗೆ ಹೋದ್ರು? ಇದಕ್ಕೆ AICC ಅಧ್ಯಕ್ಷರು ವಿವರಣೆಯನ್ನ ನೀಡಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ರೆಬಲ್ಸ್ ಅವರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ವಿಜಯೇಂದ್ರ ಅವರನ್ನು ಬದಲಾಯಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸರ್. ನಮ್ಮಲ್ಲಿ ಅಧಿಕಾರಕ್ಕಾಗಿ ಬಡದಾಟ ಇಲ್ಲ. ಅಧ್ಯಕ್ಷ ಸ್ಥಾನ ಅಧಿಕಾರ ಸ್ಥಾನ ಅಲ್ಲ, ಅದು ಸಂಘಟನೆಯ ಸ್ಥಾನ. ಆಮೇಲೆ ಅದು ಒಂದೇ ಇರೋದು. ಇಲ್ಲಿ 60 ರಿಂದ 70 ಜನ ನಾನು ಮಂತ್ರಿ ಆಗ್ಬೇಕಂತ ಕಾಯ್ತಿರೋರು ಇದ್ದಾರೆ. ನೀವೇನಾದ್ರೂ ಮಂತ್ರಿ ಮಂಡಲ ವಿಸ್ತರಣೆಗೋ ಏನಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಉಳಿಯಲ್ಲ. ಯಾಕೆಂದ್ರೆ ಅಷ್ಟು ಜನರು ಕಾಯ್ತಿದ್ದಾರೆ. ಇರೋರಲ್ಲಿ ಪೈಪೋಟಿ, ನಾನೆಷ್ಟು ನೀನೆಷ್ಟು, ನಾನು ಎಷ್ಟು ಹೊಡೆದೆ ನೀನ್ ಎಷ್ಟು ಹೊಡೆದೆ, ಪೈಪೋಟಿ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇದೆ. ನಮ್ಮಲ್ಲಿ ಅದು ಬಿಡಿ, ಅಧ್ಯಕ್ಷ ಸ್ಥಾನ ಒಂದು ಯಾವುದೋ ಕೆಲವು ಭಿನ್ನಾಭಿಪ್ರಾಯಗಳಿಂದ ಇದು ನಡೆದಿದೆ. ಹೈಕಮಾಂಡ್ ನಾಳೆ ತೀರ್ಮಾನ ಕೊಟ್ರೆ ಮುಗಿದೋಯ್ತು, ಆಮೇಲೆ ಏನೂ ಇರೋದಿಲ್ಲ. ನಮ್ಮದು ನಡ್ಕೊಂಡು ಹೋಗ್ತಾರೆ. ಅಧಿಕಾರಕ್ಕಾಗಿ ಏನೋ ಅದ್ರಲ್ಲಿ ಹಣ ಬರುತ್ತೆ ಅಂತ ಕಿತ್ತಾಟ ಏನಿಲ್ಲ. ಪಕ್ಷ ಬಹಳ ಚೆನ್ನಾಗಿ ಇನ್ನೂ ಚೆನ್ನಾಗಿ ಸಂಘಟನೆ ಮಾಡ್ಬೇಕು ಅಂತ. ಆದ್ರೆ ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, ನಮ್ಮ ಪಾರ್ಟಿ ಇವತ್ತು ಮಜಬೂತಾಗೇ ಇದೆ, ಚೆನ್ನಾಗೇ ನಡೀತಾ ಇದೆ. ಆದ್ರೂ ಕೂಡ ವ್ಯತ್ಯಾಸಗಳು ಏನೇ ಆಗೋದಿದ್ರೆ ಅದು ಹೈಕಮಾಂಡಿನ ಮೂಲಕ ಆಗತ್ತೆ. ನಾವು ಯಾರೇ ಇಲ್ಲಿ ಎಷ್ಟು ಬಡಿದಾಡಿದ್ರು ಅದಾಗೋದಿಲ್ಲ. ಅದರಿಂದ ಇದು ಬನ ಬಡಿದಾಟ ಅಲ್ಲ. ಭಿನ್ನ ಅಭಿಪ್ರಾಯ ಇದೆ, ಅದಕ್ಕೆ ಉತ್ತರ ಸಿಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಒಂದು ಸಮಯ ನೀವು ಬೇರೆ ನನಗ್ ಗೊತ್ತಿದೆ, ಹಲವು ವಿಷಯಗಳು ಗೊತ್ತಿದೆ. ನನ್ನ ಬಾಯಲ್ಲಿ ಆ ವಿಚಾರಗಳನ್ನ ಕೇಳೋದು ಬೇಡ. ಹಿಂದೂ ಧರ್ಮನ ಹೀಯಾಳಿಸ್ತೀರಿ, ನಿಂದಿಸ್ತೀರಿ. ಆದ್ರೆ ನೀವು ಮನೆ ತುಂಬಿಕೊಂಡಿದ್ದೀರಲ್ಲ, ಮನೆ ತುಂಬಿಕೊಂಡ ಅದು ಯಾರನ್ನ? ಹಿಂದೂ ಧರ್ಮೀಯರಲ್ವಾ? 100ಕ್ಕೆ 100 ಹಿಂದೂ ಧರ್ಮವನ್ನ ಪಾಲಿಸುವವರನ್ನ ತಂದು ಮನೆ ತುಂಬಿಕೊಂಡಿದ್ದೀರಲ್ಲ, ನೀವು ಅವರನ್ನ ನಿಂದಿಸ್ತಾ ಇದ್ದೀರಾ? ಅಥವಾ ಧರ್ಮವನ್ನ ನಿಂದಿಸ್ತಾ ಇದ್ದೀರಾ? ಅಥವಾ ನಿಮಗೆ ಬೇಸರ ಆಗಿದ್ರೆ ಸರಿ, ಅದು ಬೇರೆ ವಿಷಯ. ಬೇರೆ ಹಿಂದೂ ಧರ್ಮವನ್ನ ಯಾರು ಇದುವರೆಗೆ ಪಾಲನೆ ಮಾಡ್ಕೊಂಡು ಬರ್ತಿದಾರೋ ಅವ್ರನ್ನ ನಿಂದಿಸ್ತಿದ್ದೀರಾ? ಒಂದು ಸಮಯ ನೀವು ಹಿಂದೂ ಧರ್ಮದಿಂದ ಹೊರಗಡೆ ಹೋಗಿದ್ರೆ ನಿಮ್ಮದು ಯಾವ ಧರ್ಮ? ಆ ಧರ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರುತ್ತಾ? ಆಗಿದ್ದ ಮೇಲೆ ನೀವ್ಯಾಕೆ ಆ ಹಿಂದೂ ಇದ್ರ ಪರಿಶಿಷ್ಟ ಜಾತಿಯ ಮೀಸಲಿರ್ತಕ್ಕಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀರಿ? ಹಾಗಿದ್ರೆ ಒಂದು ದಿನವೂ ಕೂಡ ನೀವು ಅಲ್ಲಿಂದ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ನೀವು ತೆರವು ಮಾಡತಕ್ಕಂಥದ್ದು ಸೂಕ್ತ. ಪದೇ ಪದೇ ಬಾಯಿದೆ ಅಂತೇಳಿ ನಾಲಿಗೆಯನ್ನ ಹರಿಬಿಡ್ತಕ್ಕಂಥದ್ದು ಇದು ಸರಿಯಲ್ಲ. ನೀವು ಹುಟ್ಟಿದ್ದು ಹಿಂದುವಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹುಟ್ಟು ನನ್ನ ಕೈಲಿರಲಿಲ್ಲ. ಸಾಯುವಾಗ ನನ್ನ ತೀರ್ಮಾನ ನಾನು ತಗೊಳ್ಬಹುದು, ನನಗೆ ಹಕ್ಕಿದೆ, ಆಯ್ತು ತಗೊಳ್ಳಿ ಅಂತ. ದೇವಸ್ಥಾನಕ್ಕೆ ನಮ್ಮನ್ನ ಪ್ರವೇಶ ಇಲ್ಲ, ನಮಗೆ ದೇವಸ್ಥಾನಕ್ಕೆ ಪ್ರವೇಶ ಕೊಡಿ ಅಂತ ಹೋರಾಟ ಮಾಡಿದ್ರು. ಹಿಂದೂ ಧರ್ಮದಲ್ಲಿ ಅನೇಕ ನ್ಯೂನ್ಯತೆಗಳಿದೆ, ಇದನ್ನ ನಾನು ಹೋರಾಟ ಮಾಡಿ ಸರಿಪಡಿಸಬೇಕು ಅಂದ್ರು. ಬಟ್
ಅದು ಆಗ್ಲಿಲ್ಲ, ಅವ್ರ ಕಾಲದಲ್ಲಿ ಆಗ್ಲಿಲ್ಲ. ಅದಕ್ಕೆ ಅವರು ತೀರ್ಮಾನ ತಗೊಂಡ್ರು. ಹಿಂದೂ ಧರ್ಮದ ಮತ್ತೊಂದು ಭಾಗವಾಗಿರತಕ್ಕಂತ ಬೌದ್ಧ ಧರ್ಮವನ್ನ ಸೇರೋದ್ರ ಮೂಲಕ ನೀವೇನಾದ್ರೂ ಹಿಂದೂ ಧರ್ಮ ಬದಲಾಗಲಿಲ್ಲ ಅಂತಂದ್ರೆ, ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳಲಿಲ್ಲ ಅಂದ್ರೆ, ಅಸ್ಪೃಶ್ಯತೆಯ ನಿವಾರಣೆ ಆಗಲಿಲ್ಲ ಅಂತಂದ್ರೆ, ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾಗ್ತದೆ ಅನ್ನುವ ಮಾರ್ಗವನ್ನ ತೋರಿಸ್ಲಿಕ್ಕಾಗಿ ಬೌದ್ಧ ಧರ್ಮವನ್ನು ಅವರು ಸ್ವೀಕಾರ ಮಾಡಿದರು. ಇದನ್ನ ಜನ ಒಪ್ತಾರೆ, ಅವ್ರು ಯಾರನ್ನು ನಿಂದಿಸಲಿಲ್ಲ. ಆದ್ರೆ ಇಲ್ಲಿ ನಿಂದಿಸ್ತಾ ಇರ್ತಕ್ಕಂಥ ಇದೆಯಲ್ಲ, ಇದು ಒಂದು ಚಟ. ಇಂತಹ ಚಟಗಳನ್ನ ಮಾಡಿದ್ರೆ ಜನ ನಿಜವಾಗಿಯೂ ನಿಮಗೆ ಬುದ್ಧಿ ಕಲಿಸ್ತಾರೆ. ನಿಮ್ಮನ್ನ ಯಾವ ಕಾರಣಕ್ಕೆ ಆ ಚಿತ್ತಾಪುರದ ಆ ಗುಲ್ಬರ್ಗ ಜನ ಸಹಿಸ್ಕೊಂಡಿದಾರೋ ಗೊತ್ತಿಲ್ಲ. ಅವರು ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಮುಂಚೆ ನೀವು ಆ ಜನರ ಕ್ಷಮೆ ಕೇಳಿ, ಹಿಂದುತ್ವವನ್ನ ವಿರೋಧಿಸಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ಅವರಲ್ಲಿ ಆಗ್ರಹ ಪಡಿಸ್ತೇನೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ, ಅಧಿಕಾರ ನನಗೆ, ಅಧಿಕಾರ ನನಗೆ, ಅಧಿಕಾರ ನನಗೆ, ಒಬ್ರಿಗೊಬ್ರು ಹೀಗೆ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಶೂನ್ಯವಾಗಿರ್ತಾ ಈ ರಾಜ್ಯ. ಆಸ್ಪತ್ರೆಗಳಲ್ಲಿ ಇವತ್ತು ನಾನು ಅನೇಕ ಇದರಲ್ಲಿ ನೋಡಿದೆ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯೂ ಇಲ್ಲ, ವೈದ್ಯರೂ ಇಲ್ಲ, ವ್ಯವಸ್ಥೆಯೂ ಇಲ್ಲ. ಇವತ್ತು ನಮ್ಗೆ ಇದರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೇಳಿದ್ರು, ರೇಪ್ ಆಗಿದೆ ಎಲ್ಲೋ ಅಂತಂದ್ರೆ ಏನು, ಬಿಜೆಪಿ ಕಾಲದಲ್ಲಿ ಆಗಿರ್ಲಿಲ್ವಾ ಅಂತ. ಅಂದ್ರೆ ಬಿಜೆಪಿ ಕಾಲದಲ್ಲಿ ಒಂದು ರೇಪ್ ಆಯ್ತು ಅಂತಂದ್ರೆ ನಿಮ್ ಕಾಲದಲ್ಲೂ ಆಗ್ಬೇಕು ಅಂತ ಇದೆಯಾ? ಅಂದ್ರೆ ನಿಮಗೆ ಈ ರಾಜ್ಯದ ಮೇಲೂ ಹತೋಟಿ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಅದರಿಂದ ಈ ರೀತಿಯ ಮಾತುಗಳನ್ನ ಹೇಳ್ತಿದ್ದೀರಿ. ನಿನ್ನೆ ತಾನೆ ಮಂಡ್ಯದಲ್ಲಿ ಹೋದ ವಾರ ಆಯ್ತು ಅಂದಿದ್ದಕ್ಕೆ ಈ ಮಾತು ಹೇಳಿದ್ರಿ. ಮಂಡ್ಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ನಿನ್ನೆ. ಏನ್ ಇದಕ್ಕೆ ಉತ್ತರ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ದು? ಈಗಲೂ ಬಿಜೆಪಿ ಕಾಲದಲ್ಲಿ ಆಗಿತ್ತು, ಅದಕ್ಕೆ ಇಲ್ಲೂ ಆಗದೆ ಅಂತ ಹೇಳ್ತೀರಾ? ಇದೇನು ನಿಮ್ಮ ಬಂಡತನ ಆರಿಕೆ ಉತ್ತರಗಳು? ಇವತ್ತು ನೋಡಿದ್ದೀನಿ ದಾವಣಗೆರೆಯಲ್ಲಿ ಆಗಿದೆ ಬಾಲ್ಯ ವಿವಾಹಗಳು, ಕಂಟ್ರೋಲೇ ಇಲ್ಲ. ಏನ್ ಮಾಡ್ತಿದ್ದ ಡಿಪಾರ್ಟ್ಮೆಂಟ್ಗಳು? ಬಾಲ್ಯ ವಿವಾಹಗಳು ಈ 2-3 ವರ್ಷದಲ್ಲಿ 33,621 ಆಗಿದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ 4,324 ಪ್ರಕರಣಗಳು ಇವತ್ತು ದಾಖಲಾಗಿದೆ. ಏನ್ ಮಾಡ್ತಿದೆ ಸರ್ಕಾರ? ಪ್ರಶ್ನೆ ಮಾಡ್ಬೇಕಲ್ಲ. ನೀವ್ ಎಷ್ಟು ಪ್ರಶ್ನೆ ಮಾಡಿದ್ರು ಬಿಜೆಪಿನವ್ರು ಬಟ್ಟೆ ಹರ್ಕೊಂಡ್ರು ನಾವೇನ್ ತಲೆ ಕಟ್ಸ್ಕೊಳ್ಳಲ್ಲ ಅಂತಾರೆ. ಇದು ಅವರ ಉತ್ತರ. ಮತ್ತೆ ಯಾರು ಕೇಳಿದ್ರೆ ನೀವು ಕೆಲಸ ಮಾಡ್ತೀರಿ? ಈ ತರ ಬಂಡತನಕ್ಕೆ ಬಿದ್ದು ಬಿಡ್ತಾರೆ ಸರ್ಕಾರ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಬೆಲೆ ಇದೆ? ನಿಮ್ಮ ಸಂವಿಧಾನಕ್ಕೆ ಏನ್ ಬೆಲೆ ಕೊಡ್ತಾ ಇದ್ದೀರಿ ನೀವು? ಇಷ್ಟಾಯ್ತು. ಏನು ಮೊನ್ನೆ ಎಲ್ಲಾ ಕಡೆಯಲ್ಲೂ ಈ ಫೈನಾನ್ಸಿನ ವಿಷಯದಲ್ಲಿ ಎಲ್ಲಾ ಕಡೆನೂ ಮಾತು ಬಂತು. ಮಾಡಿದ್ರು ಕೂಡ ಆ ಹಣವನ್ನ ಇನ್ನು ಕೊಟ್ಟಿಲ್ಲ ಅನ್ನೋ ಆರೋಪ. ಇವರ ಆರೋಪ ಯಾವ ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿದ್ದು? ಎಲ್ಲಿಂದ ಬಂದಿತ್ತು? ಈಗ ನೋಡಿ 5,200 ಕೋಟಿ ಅಪ್ಪರ್ ಭದ್ರಾಗೆ ಅಂತೇಳಿ ಅನೌನ್ಸ್ ಆಗಿ 3ನೇ ಬಡ್ಜೆಟ್ ಇದು. ಇವತ್ತಿನವರೆಗೆ ಫಾರ್ಮೆಟ್ ಅಲ್ಲಿ ಇವರು ತಮ್ಮ ಕ್ಲೇಮ್ ಅನ್ನ ಮಾಡೇ ಇಲ್ಲ. ಇವತ್ತಿನವರೆಗೂ ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ಲ ಇವರು? ಇದೇನು ಡಬ್ಬ ಅಂಗಡಿ ವ್ಯವಹಾರ ಅನ್ಕೊಂಡವ್ರ? ಅಲ್ಲಿ ಅನೌನ್ಸ್ ಆಯ್ತು, ಇಲ್ಲಿ ತಂದು ಕೊಟ್ಬಿಡ್ತಾರ? ಅದಕ್ಕೆ ನೀತಿ ಇಲ್ವಾ? ಪ್ರೊಸೀಜರ್ ಇಲ್ವಾ? ಯಾಕೆ ಸರ್ಕಾರ ಮಾಡಿಲ್ಲ? ಏನಂದ್ರೆ ಅಪಾದನೆ ಮಾಡ್ಲಿಕ್ಕೆ ಆಗಿನೇ ಕೆಲವು ವಿಚಾರಗಳನ್ನ ಅವರು ಜೀವಂತ ಇಟ್ಕೊಂಡಿದ್ದಾರೆ. ನಾನು ಹೇಳ್ದಲ್ಲ, ಈಗ 44,000 ಕೋಟಿ ಬರಬೇಕಾಗಿದ್ದು 46,900 ಕೋಟಿ ಕೊಟ್ರಲ್ಲ ನಿಮಗೆ. ಯಾಕೆ 2,500-3,000 ಕೋಟಿ ನಮಗೆ ಹೆಚ್ಚು ಕೊಟ್ರು ಅಂತ ಯಾಕೆ ಹೇಳಲಿಲ್ಲ ಇದುವರೆಗೂ ನೀವು? ಅಂದ್ರೆ
ಯು ಆರ್ ಟಾರ್ಗೆಟಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ಬಿಜೆಪಿ. That is your aim. So what we can do for that? Welcome. ಬೇರೆ ಬೇಗ ತೆರೆ ಎಳೆತ ಅಂತ ನೀವು ಹೇಳ್ತಾನೆ ಇದ್ದೀರಿ, ಆದ್ರೆ ಕಾರ್ಯಕರ್ತರು ದಿನದಿಂದ ದಿನಕ್ಕೆ ಅಪ್ಸೆಟ್ ಆಗ್ತಾ ಇದ್ದಾರೆ. ಕಾರ್ಯಕರ್ತರ ಇದು ಗಮನ ಇವತ್ತು ಮುಂದಿನ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಬರಬಹುದು. ಆ ಕಾರಣದಿಂದ ನಮ್ಮೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ಅವ್ರ ಪಾಪ. ನಮ್ಮ ಪಕ್ಷದ ಕಾರ್ಯಕರ್ತರು ಅವರೊಂಥರ ದೇವರುಗಳಿದ್ದಂಗೆ. ಅದರಿಂದಾಗಿ ಹೌದು, ನಮ್ಮ ಪಕ್ಷ ನಾಯಕರ ಪಕ್ಷ ಅಲ್ಲ, ನಮ್ಮದು ಕಾರ್ಯಕರ್ತರ ಪಕ್ಷ, ಕೇಡರ್ ಪಾರ್ಟಿ. ನಮ್ದು ಲೀಡರ್ಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಲೀಡರ್ಸ್ ಪಾರ್ಟಿ, ಅಲ್ಲಿ ಕೇಡರ್ಸ್ ಇರಲ್ಲ. ನಮ್ಮಲ್ಲಿ ಕೇಡರ್ಸ್ ಇರ್ತಾರೆ, ಲೀಡರ್ಸ್ ಇರಲ್ಲ. ಬಟ್ ಕೇಡರ್ಸೇನೆ ಲೀಡರ್ಗಳನ್ನ ತಯಾರು ಮಾಡೋದು ನಮ್ಮಲ್ಲಿ. ಅದರಿಂದ ಇದು ನಡ್ಕೊಂಡು ಹೋಗ್ತಿರ್ತದೆ. ಆದ್ರೂ ಕೂಡ ಅವರೆಲ್ಲ ತಾಳ್ಮೆಯಿಂದ ಗೌರವದಿಂದ ಕಾಯ್ತಿದ್ದಾರೆ. ಕೇಂದ್ರ ಆದಷ್ಟು ಬೇಗನೆ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ನನಗೆ. ಸರ್, ಬಜೆಟ್ ವಿಚಾರ ಮಾತಾಡಿದ್ರಿ. ಈ ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿತ್ತು ಸರ್ ರಾಜ್ಯಕ್ಕೆ ಮಾತನಾಡೋದಾದ್ರೆ, ನಿಮ್ಮಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ರು, ಉಸ್ತುವಾರಿಗಳು ಹೇಳಿದ್ರು, ಬಹಿರಂಗವಾಗಿ ಮಾತಾಡೋದು ಬಿಡ್ತಾ ಇಲ್ವಲ್ಲ ಸರ್? ಯಾರು ಹೇಳಿದ್ದು ನಿಮಗೆ? ಅವ್ರು ಹೇಳಿದ ತಕ್ಷಣ ಸುಮ್ಮನೆ ಆಗೋದ್ರು ಅಂತ? ಒಳಗಿದೆ, ಹೊರಗಡೆ ಇವತ್ತು ಹೊರಟ್ರಲ್ಲ, ಎಲ್ಲ ಡೆಲ್ಲಿಗೆ ಹೋಗ್ತಾ ಇದಾರೆ. ಏನಕ್ಕೆ ಹೋಗ್ತಾ ಇದಾರೆ? ಅಲ್ಲಿ ಹೋಗಿ ನಾವು ಇದ್ ಮಾಡ್ತೀವಿ ಅಂತ ಹೇಳಿ ಶುರು ಆದ್ರಲ್ಲ, ನಿನ್ನೆಯಿಂದ ಬರ್ತಾ ಇದೆಯಲ್ಲ. ಯಾರು ಸುಮ್ಮನೆ ಆಗಿಲ್ಲ. ನಿಮ್ಮಲ್ಲಿ ಯಾರು ನಿಮ್ಮಲ್ಲೂ ಸುಮ್ಮನೆ ಆಗಿಲ್ವಲ್ಲ ಸರ್? ಬಿಜೆಪಿಯಲ್ಲೂ ಸುಮ್ಮನೆ ಆಗಿಲ್ಲ. ಈಗ ತೌಡು ಎಲ್ಲ ಕಡೆ ಹಾರಾಡ್ತಿದೆ, ಅದು ವಾಸನೆ ಹೊಡಿತಾ ಇದೆ. ಅದನ್ನ ಯಾರು ಕೇಳೋರಿಲ್ಲ. ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನ ನೀವು ಕರ್ಕೊಳ್ಳೋರು, ನಿಮ್ಮ ಪಕ್ಷದ ಆಗ್ತಿರುವಂತ ಈ ಒದ್ದಾಟ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುವಂತ ಸಂಸ್ಕೃತಿ ನಿಮ್ಮ ಪಕ್ಷದಲ್ಲಿ ಇರ್ಲಿಲ್ಲ. ಈಗ ಆಗ್ತಿದೆ ಅದು. ಈಗ ಉತ್ತರ ಬರೋದು ಕೇಂದ್ರದಿಂದ ಉತ್ತರ ಸಿಗೋದು ತಡವಾಗಿದ್ದರಿಂದ ಸ್ವಲ್ಪ ಈ ವಾಯ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಅವ್ರು ಬೇರೆ ಇವತ್ತು ದೆಹಲಿಯ ಚುನಾವಣೆ ಅಥವಾ ಬಡ್ಜೆಟ್ ವಿಚಾರ ಇದರಲ್ಲಿ ಸ್ವಲ್ಪ ಅವರು ಮಗ್ನರಾಗಿದ್ದದ್ದು ನಿಜ. ಆದ್ರಿಂದ ಅವರ ಗಮನದಲ್ಲಿದೆ. ಕಳೆದ 15 ದಿವಸಗಳ ಹಿಂದೆ ನಡ್ಡಾ ಜಿ ಅವರು ಬಂದಿದ್ರು, ಅವ್ರ ಗಮನಕ್ಕೂ ತಂದಿದ್ದೇವೆ. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ರು, ಅವ್ರ ಗಮನಕ್ಕೂ ತಂದಿದ್ದೇವೆ. ಆಮೇಲೆ ರಾಧಾ ಮೋಹನ್ ದಾಸ್ ಜಿ ಅವರು ಬಂದಿದ್ರು, ಅವ್ರಾಗ್ಲೇ ಸಭೆ ಮಾಡಿ ಎಲ್ಲರನ್ನು ಸಮಜಾಯಿಸಿ ಮಾಡಿ ಹೋಗಿದ್ದಾರೆ. ಅಂದ್ರೆ ಅವ್ರಿಗೆ ಪೂರ್ಣ ಗಮನದಲ್ಲಿ ಇದೆ. ಈಗ ಅದಕ್ಕೆ ಉತ್ತರ ಸದ್ಯದಲ್ಲೇ ಬರುತ್ತೆ, ಮುಗ್ದೋಗುತ್ತೆ ಅಷ್ಟೇ. ಅದರಿಂದ ಏನು ಕರ್ನಾಟಕದಲ್ಲಿ ಸಿನಿಮಾ ಇದೆ. ಅವ್ರು ಇಲ್ಲಿಗೆ ಬಂದಾಗ ನಾವೇ ತೋರಿಸ್ತೀವಿ ಸಿನಿಮಾ. ಅವಶ್ಯಕತೆ ಇದ್ರೆ. ಅಂತದ್ದೇನಿಲ್ಲ. ಯಾವ ಸಿನಿಮಾ ನೋಡೋ ಚಟ ನಮ್ಗಿಲ್ಲ. ನಿಮ್ಮ ಇನ್ಚಾರ್ಜ್ ಅವ್ರ ಮೇಲೆ ಸಾಕಷ್ಟು ಆರೋಪ ಇದೆ. ನಿಮ್ಮ ಇನ್ಚಾರ್ಜ್ ಅವರು ಬಯಾಸ್ಡ್ ಆಗಿದ್ದಾರೆ ಒಂದು ಟೀಮ್ ಜೊತೆಗೆ. ಆ ಟೀಮ್ ಯಾವ್ದಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಒಂದು ಮಾತು ಹೇಳ್ತೀನಿ. ರಾಜಕಾರಣದಲ್ಲಿ ಹರಿಶ್ಚಂದ್ರನ ಹುಡುಕಲ್ಲ ನಾನು. ನನ್ನನ್ನು ಸೇರಿ ನನ್ನ ಬಗ್ಗೆನೂ ಈ ರೀತಿ ಭಾವನೆಗಳು ಯಾರಿಗಾದ್ರೂ ಇರಬಹುದು. ಅವ್ರ ಕಡೆ ಇದ್ದಾರೆ, ಇವ್ರ ಕಡೆ ಇದೆ ಅಂತ. ನಾನೆಂತವನು ಗೊತ್ತಾ? ಈ ಕುದುರೆಗೆ ಟಾಂಗ ಅಂತಾರೆ, ಟಾಂಗಾಗಿ ಹಿಂಗ್ ಕಟ್ಟಿರ್ತಾರ, ಹಂಗೆ ನೋಡ್ಕೊಂಡು ನಾನು ಪಕ್ಷ ಹೈಕಮಾಂಡ್ ಅಂತ ಹೋಗೋ ನಾನು. ಹೆಂಗ್ ನಡ್ಕೊಂಡು ಹೋಗ್ತಿರ್ತದೆ. ಆದ್ರೆ ಅಪಾದಿನಗಳು ಬರ್ತಿರ್ತವೆ, ಅದನ್ನು ಕೂಡ ಸಹಿಸ್ಕೊಳ್ಬೇಕು. ಒಂದು ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತವೆ, ಪಕ್ಷದಲ್ಲಿ ಬರಲ್ವೇ? ಇದಾದ್ರಿಂದ ಸಹಜವಾಗಿ ಆಗುತ್ತೆ. ಇದಕ್ಕೆ ಬೇಗ ತೆರೆ ಎಳೀತಕ್ಕಂಥ ಕೆಲಸ ಆಗುತ್ತೆ. ಕಾರ್ಯಕರ್ತರು